ನಮ್ಮೆಲ್ಲರ ಹೆಮ್ಮೆಯ ನಗರಿ, ಅರಮನೆ ನಗರಿ ಮತ್ತು ಪ್ರವಾಸಿಗಳಿಗೆ ಮೆಚ್ಚುಗೆ ತೋರಿಸುವ ಒಂದು ನಗರಿ ಮೈಸೂರು ಮಹಾನಗರ ಪಾಲಿಕೆಯ ಒಂದು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಸರ್ವೇಕ್ಷಣಾ ಒಂದು ಸಮಯ ಬಂದಿದೆ. ಈಗ ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಸರ್ವೇಕ್ಷಣೆ ಏನು ಹಲವಾರು ವರ್ಷದಿಂದ ನಡೆದಿದೆ. ಆ ಒಂದು ಸರ್ವೇಕ್ಷಣೆಗಾಗಿ ತಂಡ ಈ ಮುಂದಿನ ತಿಂಗಳ ಅವಧಿಯಲ್ಲಿ ನಮ್ಮ ನಗರಕ್ಕೆ ಬರಲಿದ್ದಾರೆ. ತಮ್ಮೆಲ್ಲರಲ್ಲಿ ವಿನಂತಿ ಏನಂತಂದರೆ, ಮೊದಲನೇದಾಗಿ ಕಸ ವಿಭಜನೆ ಮಾಡಬೇಕು. ಹಸಿ ಕಸ, ದ್ರವ ಕಸ ಅದನ್ನು ನೀವು ವಿಭಜನೆ ಮಾಡಬೇಕಾಗಿದೆ. ವೆಟ್ ಆ್ಯಂಡ್ ಡ್ರೈ ವೇಸ್ಟ್ ಸೆಗ್ರಿಗೇಟ್ ಮಾಡಿಕೊಂಡು ನಮ್ಮ ವೆಹಿಕಲ್ಸು ಮತ್ತು ಪೌರ ಕಾರ್ಮಿಕರು ಏನು ಬರ್ತಾರೆ ಅವರಿಗೆ ನೀವು ಸೆಗ್ರಿಗೇಟ್ ಮಾಡಿಕೊಂಡು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಎರಡನೇದಾಗಿ ಕೆಲವೊಂದಷ್ಟು ಕಡೆ ನಮ್ಮ ರೋಡ್ಗಳಲ್ಲಿ, ಚರಂಡಿಗಳಲ್ಲಿ ಪ್ಲಾಸ್ಟಿಕ್ಕಲ್ಲಿ ಕಸ ತುಂಬಿ ಬಿಸಾಕುವ ಒಂದು ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೇವೆ. ತಾವು ಲೇಟ್ ಎದ್ದಿದ್ರೂ ಕೂಡ ನಾಳೆ ದಿವಸ ಮರು ದಿವಸ ಕೊಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ನಮಗೆ ಸಹಕರಿಸಬೇಕು. ಯಾಕಂದರೆ ಒಂದು ವೇಳೆ ಈ ನಗರಿಗೆ ಮೊದಲನೇ ಸ್ಥಾನ ಬಂದಿರೋದು 27ನೇ ಸ್ಥಾನ ಬರೋದು ನಮ್ಮ ನಗರದ ನಿವಾಸಿಗಳಿಗೆ ತಾಳುವ ಒಂದು ವಿಚಾರ ಅಲ್ಲ, ಇದು ನಾವು ಒಪ್ಪುವ ಒಂದು ವಿಚಾರ ಅಲ್ಲ. ನಮ್ಮೆಲ್ಲರಿಗೆ ಈ ನಗರದ ಬಗ್ಗೆ ತುಂಬ ಪ್ರೀತಿ ಮತ್ತು ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ. ತಮ್ಮೆಲ್ಲರಿಗೆ ಕಳಕಳಿಯಿಂದ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಹಾನಗರ ಪಾಲಿಕೆಯಿಂದ ನಾವು ಆಯುಕ್ತರು, ನಮ್ಮ ಝೋನಲ್ ಕಮಿಷನರ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಜನ ಫೀಲ್ಡಿಗೆ ಇಳಿದಿದ್ದಾರೆ. ನಮ್ಮ ಸಫಾಯಿ ಕಾರ್ಮಿಕರು, ಪೌರ ಕಾರ್ಮಿಕರು ಕೂಡ ಅವರು ಒಂದು ಸ್ವಚ್ಛತೆಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಜೊತೆಗೆ ನೀವು ಕೈ ಜೋಡಿಸಿ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಮತ್ತು ಈ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಉತ್ತಮ ಒಂದು ರ್ಯಾಂಕ್ ಪಡೀಲಿಕ್ಕೆ ನಮಗೆ ಸಹಕಾರ ಕೊಡಬೇಕು. ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ತಮ್ಮ ಫೀಡ್ಬ್ಯಾಕ್ ತುಂಬ ಅಮೂಲ್ಯವಾದದ್ದು. ಅದಕ್ಕೂ ಒಂದು 500 ಅಂಕಗಳಿರ್ತವೆ. ಅದರಲ್ಲಿ ತಾವು ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಬೇಕು. ಫಸ್ಟ್ ಪಾಸಿಟಿವ್ ಸ್ಟೆಪ್ಸ್ ತಗೊಳ್ಬೇಕು ಮತ್ತು ಅದನ್ನು ಹೆಚ್ಚಿನ ರೀತಿಯಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.